ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಬಳಕೆಗೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಈ ಆದೇಶವನ್ನು ಪ್ರಶ್ನಿಸೋದಕ್ಕೆ ಈಗ ಸಾರಿಗೆ ಇಲಾಖೆ ಮುಂದಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನು ಪ್ರಶ್ನಿಸೋದಕ್ಕೆ ಮುಂದಾಗಿದೆ. ಇದಕ್ಕಾಗಿ ಕಾನೂನು ತಜ್ಞರ ಸಲಹೆಯನ್ನ ಕೂಡ ಸರ್ಕಾರ ಪಡಿತಾ ಇದೆ, ಸಾರಿಗೆ ಇಲಾಖೆ ಪಡಿತಾ ಇದೆ. ಇನ್ನು ಆಟೋ ಚಾಲಕರು ಕೂಡ ಸುಪ್ರೀಂ ಮೊರೆ ಹೋಗುವಂತ ಯೋಚನೆಯಲ್ಲಿದ್ದಾರೆ. ಬೈಕ್ ಟ್ಯಾಕ್ಸಿಗೆ ಏನಾದರೂ ಅವಕಾಶವನ್ನ ಮಾಡಿಕೊಟ್ರೆ ಅಲ್ಲೂ ಕೂಡ ಷರತ್ತುಗಳನ್ನು ಹಾಕಿ ಎನ್ನುವಂಥ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ. ಅಂದರೆ ಯೆಲ್ಲೋ ಬೋರ್ಡ್ ಹಾಕಬೇಕು ಬೈಕಿಗೆ ಮತ್ತು ಟ್ಯಾಕ್ಸ್ ಕಟ್ಟಬೇಕು. ನಾವು ಯಾವ ರೀತಿ ತೆರಿಗೆಯನ್ನು ಪಾವತಿಸ್ತೀವೋ ಕಮರ್ಷಿಯಲಿ ಯೂಸನ್ನು ಮಾಡ್ತಿರುವಾಗ ವಾಣಿಜ್ಯ ಬಳಕೆಗೆ ಬೈಕನ್ನು ಬಳಸಿದರೆ ಅದಕ್ಕೆ ಟ್ಯಾಕ್ಸ್ ವಿಧಿಸಬೇಕು ಅನ್ನೋ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಸರ್, ನಾವು ಈ ಬೈಕ್ ಟ್ಯಾಕ್ಸಿ ಪರಿಕಲ್ಪನೆ ಅನ್ನೋದು ಹೊಸ ಪರಿಕಲ್ಪನೆ. ಇದು ಮುಖ್ಯವಾಗಿ ಇವತ್ತು ಆಟೋ ರಿಕ್ಷಾಗಳನ್ನು ನಂಬಿಕೊಂಡು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಜೀವನ ಮಾಡ್ತಾಯಿದ್ದೀವಿ. ಇವತ್ತು ನಾವು 15 ಲಕ್ಷಕ್ಕೂ ಆಟೋ ಮತ್ತು ಹೆಚ್ಚು ಜನ ಆಟೋ ಮತ್ತು ಟ್ಯಾಕ್ಸಿ ನಂಬಿಕೊಂಡು ಅವ್ರ ಕುಟುಂಬ ಸೇರಿ ಒಟ್ಟು 50 ಲಕ್ಷದಷ್ಟು ಹೆಚ್ಚು ಜನ ಇವತ್ತು ಜೀವನ ಮಾಡ್ತಾಯಿದ್ದೀವಿ, ಬದುಕು ಕಟ್ಕೊಂಡಿದ್ದೀವಿ. ಇದು ನಮ್ಮ ಪಾಲನ ಬಂಡವಾಳ ಹಾಕ್ಕೊಂಡು ಸಾರ್ವಜನಿಕರ ಸೇವೆ ಮಾಡ್ತಾಯಿದ್ದೀವಿ. ಸರ್ಕಾರ ಇವತ್ತಿನ ಏನು ಮಾಡ್ತಾ ಇದೆ ಅಂದರೆ ಈ ಹೊಸ ಪರಿಕಲ್ಪನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಅದೇ ರೀತಿ ರಾಜ್ಯ ಸರ್ಕಾರನೂ ಸಹ ಈ ಸಂದರ್ಭದಲ್ಲಿ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ನಾವು ಹೇಳೋವಂಥದ್ದು, ಯಾವುದೇ ರೀತಿಯಾಗಿ ಇದನ್ನು ಜಾರಿ ಮಾಡಬಾರ್ದು. ಈಗಾಗಲೇ ಈ ಬದುಕು ಕಟ್ಕೊಂಡಿರೋರ್ದು ಬೀದಿ ಪಾಲಾಗ್ತಾ ಇದ್ದೀವಿ. ಹಾಗಾಗಿ ನಾವು ಬದುಕಕ್ಕೆ ಬಿಡಿ ಅಂತ ಹೇಳಿ ನಾವು ನಿರಂತರವಾಗಿ 6 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಿಗೆ ರಾಜ್ಯ ಸರ್ಕಾರ ಸುಪ್ರೀಂ ಮೊರೆ ಹೋಗೋದಕ್ಕೆ ಯೋಚಿಸಿದೆ. ಅನುಮತಿ ಕೊಟ್ಟರೆ ಯಾವ ರೀತಿ ಅನ್ನೋದನ್ನು ಮುಂದೆ ತೀರ್ಮಾನ ಮಾಡ್ತೀವಿ ಅಂತ ರಾಮನಗರದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಹೈಕೋರ್ಟ್ ತೀರ್ಪಿದೆ, ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಮುಂದೆ ಯೋಚಿಸ್ತೀವಿ ಅಂತ ಹೇಳಿದ್ದಾರೆ. ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಇನ್ನೂ ಈಗ ನಮ್ಮ ಕಾರ್ಯದರ್ಶಿಗಳು ಜಡ್ಜ್ಮೆಂಟ್ ಕಾಪಿ ತಗೊಂಡು ಅಡ್ವೊಕೇಟ್ ಜನರಲ್ ಒಪಿನಿಯನ್ ತಗೊಂಡು ನನಗೆ ಕಡತವನ್ನು ಕಳಿಸ್ತಾರೆ. ಆಮೇಲೆ ಏನು ಮಾಡಬೇಕು ಅಂತ ಆಮೇಲೆ ತೀರ್ಮಾನ ತಗೊಳ್ತೀನಿ. ಅವಕಾಶ ಕೊಡೋದಾದ್ರೆ ಯಾವ ತರ ಕೊಡಬೇಕು ಏನು ಅನ್ನೋದ್ರ ಬಗ್ಗೆ ಅದೆಲ್ಲ ಆಮೇಲೆ ಹೇಳ್ತೀನಿ, ಈಗ ಹೇಳಕ್ಕಾಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.